ನೋಡಿ, 8 ಜನರನ್ನು ಕರೆಯುವ ಕ್ರಮ ಹೇಗೆ ತೋರಿಸಿಕೊಟ್ಟಿದ್ದೇನೆ. ಅಷ್ಟದಳ ಪದ್ಮದಲ್ಲಿ ನಡುವೆ ಲಿಂಗವನ್ನಿಟ್ಟು 8 ಜನರನ್ನು ಕರಿಬೇಕು. ಪೂರ್ವದಿಂದ ಹಿಡಿದು ಆಗ್ನೇಯದವರೆಗಿನ ಕಥೆ ಆಗಿದ್ದೇನೆ. ಭವಿಷ್ಯ ಪುರಾಣ ಹೇಳಿದ ರೀತಿಯಲ್ಲಿ ತೋರಿಸಿಕೊಟ್ಟಿದ್ದೇನೆ. ಪೂರ್ವದಲ್ಲಿ ಯಾರು ಬರ್ತಾನೆ? ಶರ್ವ ಬರ್ತಾನೆ. ಭವ, ರುದ್ರ, ಉಗ್ರ, ಶಿವ, ಭೀಮಸಾರಿ, ಪಶುಪತಿ, ಮಹಾದೇವ, ಈಶಾನ ಅಂತ. ಇವರು 8 ಜನರಿಗೆ 8 ಮೂರ್ತಿ ಇದೆ. ಅವರನ್ನು ಯಾರು ನೋಡಿಕೊಳ್ತಾರೆ ಅಂತ ಪಂಚಭೂತಗಳ ಜೊತೆಯಲ್ಲಿ ಸೂರ್ಯಚಂದ್ರನ ಮತ್ತೆ ಯಜಮಾನ. ಅದರಿಂದ ಶರ್ವಾಯ ಕ್ಷಿತಿಮೂರ್ತಯೇ ನಮಃ ಅಂತ ಇದು ಹೇಳುವ ರೀತಿ. ಪೂರ್ವದಲ್ಲಿ ಯಾರನ್ನ ಅದು ಪೂರ್ವದಲ್ಲಿ ಅಂತ ಹೇಳಬೇಕಾಗಿಲ್ಲ. ಕೆಲವರು ಅದನ್ನು ಹೇಳ್ತಾರೆ ಕಾರಿಕೆಯಲ್ಲಿ, ಪೂರ್ವ ದಿಗ್ಭಾಗೆ ಅದೆಂತ ಕೇಳಬೇಕು, ಅವನಿಗೆ ಮರ್ತೋಗಬಾರದು ಅಂತ ಅಷ್ಟೇ, ಮತ್ತೇನಿಲ್ಲ. ನಾವೇ ಕೈ ಇಟ್ಟು ಪೂರ್ವದಲ್ಲಿ ಮಾಡಿದರೆ ಪೂರ್ವದಲ್ಲಿ ಇರುವ ಶರ್ವಮೂರ್ತಿಗೆ ಅದು ಕ್ಷಿತಿಮೂರ್ತಿಯವ ನೆಲವನ್ನು, ಕ್ಷಿತಿ ಅಂದ್ರೆ ನೆಲವನ್ನು ನೋಡಿಕೊಳ್ಳುವ ವ್ಯವಸ್ಥೆ. ನಮ್ಮ ದೇಹದಲ್ಲಿ ನೆಲ ಇದೆ, ನೆಲದಲ್ಲಿ ಕಾಲಿದೆ, ಕಾಲಿನಲ್ಲಿ ನೆಲ ಇದೆ, ಕಾಲಿನ ಮೇಲಕ್ಕೆ ಜಲ ಇದೆ, ಜಲದಲ್ಲಿ ಸೊಟ್ಟ ಇದೆ, ಸೊಟ್ಟದಲ್ಲಿ ಮಲಮೂತ್ರಗಳಿವೆ, ಅದಕ್ಕಿಂತ ಮೇಲಕ್ಕೆ ಹೊಟ್ಟೆ ಇದೆ, ಹೊಟ್ಟೆಯಲ್ಲಿ ಬೆಂಕಿ ಇದೆ, ಬೆಂಕಿಯಿಂದ ಊಟ ಇದೆ, ಅದರ ಮೇಲಕ್ಕೆ ಹೃದಯ ಇದೆ, ಮೂಗಿನವರೆಗೆ ಅದರಲ್ಲಿ ಗಾಳಿ ಇದೆ, ಆಚೆ ಈಚೆ ಹೋಗ್ತಾ ಇದೆ, ಗ್ಯಾರಂಟಿ ತಾನೆ? ಗ್ಯಾರಂಟಿ. ಅದರ ಆಚೆಗೆ ಆಕಾಶ ಇದೆ, ಮೇಲೆ ಇದೆ, ಚಿಂತನೆ ಇದೆ. ಹೀಗಾಗಿ ಪಂಚಭೂತಗಳು ನಮ್ಮ ದೇಹದಲ್ಲಿಯೇ ಇದೆ. ಪಂಚಮೂರ್ತಿಗಳಿದ್ದಾರೆ ಇಲ್ಲಿ ನೋಡಿ. ಆ ಪಂಚಮೂರ್ತಿಗಳನ್ನ ನಾವು ಪೂಜೆ ಮಾಡಿದಿದ್ರೆ ಹೇಗೆ? ಮತ್ತೆ ಯಜಮಾನ ನಾವೇ, ಯಜಮಾನ ಮೂರ್ತಿ ಇದ್ದಾನೆ ಇಲ್ಲಿ, ಪಶುಪತಿಯವ, ನಾವೇ ಪಶುಗಳು, ಅವನಿಗೆ ಆಹುತಿಯ ವಸ್ತುಗಳು ನಾವು. ಹಾಗಾಗಿ ನಾವು ಯಜಮಾನರಾಗಿ ಪಶುಪತಿಗಳಾಗಿ ಪಂಚಭೂತಗಳ ಜೊತೆಯಲ್ಲಿ ನಮ್ಮ ದೇಹ ಇರಲಿಕ್ಕೆ ಹೋಗಿ ಈ ಪಂಚಮೂರ್ತಿಗಳನ್ನು ಉಪಾಸನೆ ಮಾಡಲಿಕ್ಕೆ ಉಂಟು. ಮತ್ತೆ ಹಗಲು ರಾತ್ರಿ, ಇಡೀ ದಿನ ಹಗಲು ರಾತ್ರಿ ಮಾಡುವವರು ಸೂರ್ಯಚಂದ್ರ, ಅವರಿಬ್ಬರು ಮೂರ್ತಿಗಳು. ರಸಾಘನ ರಸಾನಲ ನಿಲವಿಯತ್ವತ್ವದು ಪ್ರಯಸ್ತುಷು ನಿವೃಷ್ಟ ವಿತ್ಯಜ ಭಜಾಮಿ ಮೂರ್ತ್ಯಷ್ಟಕಂ. ಇದು ನಾರಾಯಣ ಪಂಡಿತರ ಶಿವಸ್ತುತಿಯ ವಾಕ್ಯ. ಇದನ್ನು ಕೊಟ್ಟದಾಗಿ ಮೂರ್ತ್ಯಷ್ಟಕವನ್ನು ಕೊಟ್ಟಿದ್ದಾರೆ, ಭಜಾಮಿ ಹೇಳಿದ್ದಾರೆ. ಯಾವ ವ್ಯಾಖ್ಯಾನಕರು ಹೇಗೆ ಅಂತ ಹೇಳಲಿಕ್ಕೆ ಹೋಗಲಿಲ್ಲ. 8 ಮೂರ್ತಿಯ ನೆನಪುಂಟು, ಎಲ್ಲಿದ್ದಾರೆ ಹೇಳಲಿಕ್ಕುಂಟು, ಹೆಸರೆಂಟು ಹೇಳಲಿಲ್ಲ ಅಲ್ಲಿ. ಮತ್ತೆ ಶರ್ವ, ಭವ, ರುದ್ರ, ಉಗ್ರ, ಭೀಮ, ಪಶುಪತಿ, ಮಹಾದೇವ, ಈಶಾನ್ ನನ್ನ ಕರೀಲಿಲ್ಲ, ತೋರಿಸಿಕೊಟ್ಟಿಲ್ಲ. ಹಾಗೆ ಇದೆಲ್ಲ ಅದ್ಭುತವಾದ ಚಿಂತನೆಗಳು. ಹೇಗೆ ಪೂಜೆ ಮಾಡುವುದು ಎನ್ನುವುದನ್ನು ಯಾರೂ ಮುಟ್ಲಿಲ್ಲ. ಆ ಪ್ರಮಾಣ ಅಂತೂ ಕೊಡಲೇ ಇಲ್ಲ ಬಿಡಿ. ಪ್ರಮಾಣ ಸಮೇತವಾಗಿ ಅವರನ್ನು ಕರೆಯುವ ರೀತಿ, ಹೇಳುವ ಬಗೆ, ಇದೆಲ್ಲ ನಮ್ಮ ದೇಶದಲ್ಲಿ ಎಲ್ಲಿದೆ ಅಂತ ನಾನು ಪಟ್ಟಿ ಮಾಡಿ ತೋರಿಸ್ತಾ ಇದ್ದೇನೆ. ಹೇಗೆ ಚಿದಂಬರದಲ್ಲಿ ಆಕಾಶ ಮೂರ್ತಿ ಅಂದ್ರೆ ಏನಿಲ್ಲ, ಅಲ್ಲಿ ಪರದೆ ಎತ್ತಿ ಕಾಣಿಸ್ತಾರೆ, ನೋಡಿದ್ರೆ ಹೌದು ನೋಡಿದ್ರೆ ಆಯ್ತು ಮುಗಿದು, ಎಂದ ಏನಿಲ್ಲ ಎನ್ನುವುದನ್ನು ನೋಡುವುದಷ್ಟೇ. ಅದು ಚಿದಂಬರ, ಖಾಲಿ ಆಕಾಶ. ಚಿತ್ತ ಅಂದ್ರೆ ಜಡ ಅಲ್ಲ ಅಂತ ಅರ್ಥ, ಚೈತನ್ಯ ಪೂರ್ಣವಾದದ್ದು ಅಂತ. ಅದಕ್ಕೆ ಅಂಬರ ಅಂದ್ರೆ ಆಕಾಶ. ಆಕಾಶ ನಿಜವಾಗಿ ಜಡ ಅಲ್ಲದ ಆಕಾಶ, ಇದು ಚಿದಂಬರ ಅಂತ. ಹಾಗೆ ಎಲ್ಲಿ ಯಾವ ಯಾವ ಮೂರ್ತಿ, ಕಾಂಚಿಯಲ್ಲಿ, ತಿರುವಣ್ಣಯಲ್ಲಿ, ತಿರುವಣ್ಣಾಮಲೆಯಲ್ಲಿ, ಕಾಳಹಸ್ತಿಯಲ್ಲಿ, ಚಿದಂಬರದಲ್ಲಿ, ನೇಪಾಳದಲ್ಲಿ, ಪಶ್ಚಿಮ ಬಂಗಾಳ, ಒಡಿಶಾದಲ್ಲಿ ಇರುವ ಅಷ್ಟಮೂರ್ತಿಗಳು ಇವತ್ತು ನೋಡಬೇಕಾದ ಕಥೆಗಳು, ಹೋಗಿ ತಿಳಿಯಬೇಕಾದ. ಅದಕ್ಕೆ ಸಂಬಂಧಪಟ್ಟದ್ದಲ್ಲಿ ಅಲ್ಲಿ ನೀರಿನ ಮೂರ್ತಿಯಲ್ಲಿ ನೀರಿನ ವ್ಯವಸ್ಥೆ ಉಂಟಲ್ಲಿ, ಅಗ್ನಿಮೂರ್ತಿಯಲ್ಲಿ ನಾನು ಚಿದಂಬರ ಹೇಳಿದಾಗ ಎಲ್ಲವನ್ನೂ ನೋಡ್ಲಿಕ್ಕೆ ಬರುತ್ತೆ ಅವರವರಿಗೆ ಸಂಬಂಧಪಟ್ಟಂತೆ ವಾಸ್ತವವಾಗಿರತಕ್ಕಂಥದ್ದು. ಮಾತ್ರ ಭಾರತ ಬಿಟ್ಟು ಹೋದದ್ದು ನೇಪಾಳ, ಅದು ಹಿಂದೆ ಭಾರತನೇ ಆಗಿತ್ತು. ಹಾಗಾಗಿ ಅದನ್ನು ಯಜಮಾನ ಮೂರ್ತಿಯಲ್ಲಿದ್ದಾನೆ ಕೇಳಿದೆ, ಯಜಮಾನ ಮೂರ್ತಿ ಹೊರ ಹೋಗಿದ್ದಾರೆ. ಆದರೂ ಇವತ್ತು ಹೋಗ್ಲಿಕ್ಕೆ ಏನು ಬಿಡ್ತಾರೆ, ಬಿಡೋದಿಲ್ಲ ಅಂತಲ್ಲ. ಬಹಳ ಅದ್ಭುತವಾದ ಒಂದು ರೋಚಕವಾದ ಚಿಂತನೆ ಇಲ್ಲಿ. ಮತ್ತೆ ಬೀಜಾಕ್ಷರಗಳನ್ನೆಲ್ಲ ಹಾಕಿಕೊಂಡು ಉಪಾಸನೆ ಮಾಡುವಲ್ಲಿ, ಅದು ತಂತ್ರಶಾಸ್ತ್ರ. ಇನ್ನು ಮಾತ್ರ ಮುಟ್ಲಿಕ್ಕಿದ್ರೆ ನೋಡ್ತೇನೆ, ಇಲ್ಲಿ ಬಿಡಿ. ಮತ್ತು ಇದು 8 ಕಡೆಯಲ್ಲಿ ನ್ಯಾಸ ಮಾಡಲಿಕ್ಕೆ, ಅಷ್ಟಮೂರ್ತಿ ನ್ಯಾಸ ಹೇಳಿದಾಗೆ, ಆಗ ಪಂಚಭೂತಗಳು ಹೇಳಿದಾಗೆ, ಅದ್ರ ಹಾಗೆ ಪಾದದಿಂದ ಜಾನುವಿನವರೆಗೆ, ಜಾನುವಿನಿಂದ ಕಟಿಯವರೆಗೆ, ಕಟಿಯಿಂದ ನಾಭಿಯವರೆಗೆ, ನಾಭಿಯಿಂದ ಹೃದಯದವರೆಗೆ, ಜಾನು ನಾಭಿ ಹೃದಯ, ಮತ್ತೆ ವಾಕ್ ವರೆಗೆ, ನಾಸದ ಸ್ಟಾರ್ಟಿನವರೆಗೆ, ನೇತ್ರದ ಕಡೆಯಲ್ಲಿ, ಲಲಾಟದಲ್ಲಿ, ಮತ್ತೆ ಕೊನೆಗೆ. ಹೀಗೆ 8 ಕಡೆಯಲ್ಲಿ ಅಷ್ಟಾಕ್ಷರ ನ್ಯಾಸದಂತೆ ವಿಶೇಷವಾದಂತಹ ಈ ಮೂರ್ತಿಗಳನ್ನು ಉಪಾಸನೆ ಮಾಡಲಿಕ್ಕೆ ಉಂಟು. ದೊಡ್ಡ ಸಂಗತಿ. ನಾವೇ ಒಂದು ದೊಡ್ಡ ಲಿಂಗ, ನಮ್ಮಲ್ಲಿ 8 ಜನರ ಪ್ರಾಪ್ತಿಗಳು, ಇವೆಲ್ಲ ಅದ್ಭುತವಾದಂತಹ ಚಿಂತನೆಗಳು.